ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಂದೆ ಸೊ ನಮ್ಮದು ಇವತ್ತಿನ ಪಯಣ ಮಂಗಳೂರು ಕಡೆಗೆ. ಸ್ವಲ್ಪ ದೇವಸ್ಥಾನ ಎಲ್ಲ ಆಯಿತು, ಬೀಚಲ್ಲಿ ಎಂಜಾಯ್ ಮಾಡೋಣ ಅಂತ ಪಣಂಬೂರು ಬೀಚಿಗೆ ಹೋಗಿದ್ವಿ. ಬೀಚ್ ಆಯಿತು, ಬಟ್ ಅಲ್ಲಿ ರೆಡ್ ಅಲರ್ಟ್ ಇತ್ತು. ಸೊ ಯಾರಿಗೂ ಅಲ್ಲಿ ಆಟ ಆಡೋಕ್ಕೆ ಬಿಡ್ತಾ ಇರಲಿಲ್ಲ, ಟೈಡ್ಸ್ ಜಾಸ್ತಿ ಆಗಿತ್ತು ಅಂತ. ಬಟ್ ಸ್ಟಿಲ್ ಹಾರ್ಸ್ ರೈಡು, ಕ್ಯಾಮೆಲ್ ರೈಡು ಎಲ್ಲ ಅವೈಲೇಬಲ್ ಇತ್ತು ಬೀಚ್ ಸೈಡಲ್ಲಿ. ಸೊ ವೈ ನಾಟ್, ನನ್ನ ಮಗನಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು, ಸೊ ಅದನ್ನಾರ ಟ್ರೈ ಮಾಡಿಬಿಟ್ಟು ಹೋಗೋಣ ಅಂತ ಹಾರ್ಸ್ ರೈಡ್ಗೆ ಹೋಗಿದ್ವಿ ನಾನು ನನ್ನ ಮಗ. ಅವನಂತೂ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದ. ಹಾರ್ಸಿಂದ ಇಳಿಯೋಕ್ಕೆ ರೆಡಿ ಇರಲಿಲ್ಲ. ಬಟ್ ನನ್ನ ಮಗಳಿಗೆ ಹಾರ್ಸ್ ಏನು ಅಷ್ಟು ಇಷ್ಟ ಆಗಿಲ್ಲ, ಅವಳು ಕ್ಯಾಮೆಲ್ ರೈಡೇ ಹೋಗಬೇಕು ಅಂತ ಇದ್ಲು. ಸೊ ಕ್ಯಾಮೆಲ್ ರೈಡು ಒಂದ್ಸಲ ಡ್ರೈ ಮಾಡೋಣ ಅಂತ ಫುಲ್ ಫ್ಯಾಮಿಲಿ ಹೋದ್ವಿ. 3 ಜನಕ್ಕೂ ಸೇರಿಸಿ 350 ರೂಪೀಸ್ ಹೇಳಿದ್ರು. ಸೊ ವರ್ತಿತ್ತು, ಪರವಾಗಿಲ್ಲ. ನನ್ನ ಮಗ ಹೆಂಗೋ ಎಂಜಾಯ್ ಮಾಡ್ತಾಯಿದ್ದ. ನನ್ನ ಮಗಳಿಗೂ ಕ್ಯಾಮಲ್ ಮುಂದೆನೇ ಕುತ್ಕೋಬೇಕು. ಬಟ್ ಒಂದು ಕೋಇನ್ಸಿಡೆನ್ಸ್ ಏನು ಅಂದರೆ, ಇದು ನನ್ನ ಮಗಂದು ಫಸ್ಟ್ ಬೀಚ್ ಎಕ್ಸ್ಪೀರಿಯೆನ್ಸು. ಹಾಗೆ ಅವರ ಪಪ್ಪ ಆರ್ಮಿಗೆ ಸೆಲೆಕ್ಟ್ ಆಗಿದ್ದು ಮಂಗಳೂರಿಂದನೇ. ಸೊ ಸೆಲೆಕ್ಟ್ ಆಗಿದ ತಕ್ಷಣ ಅವ್ರು ಬಂದು ಎಂಜಾಯ್ ಮಾಡಿ ಪಾರ್ಟಿ ಮಾಡಿದ್ದೆಲ್ಲ ಇದೇ ಬೀಚಲ್ಲಿ. ಸೊ ಅದೊಂದು ಮೆಮೊರಿ ಇರುತ್ತೆ, ಅವ್ನು ಫಸ್ಟ್ ಬೀಚು ಅವರಪ್ಪ ಆರ್ಮಿಗೆ ಸೆಲೆಕ್ಟ್ ಆಗಿದ್ದು ಒಂದೇ ಪ್ಲೇಸಲ್ಲಿ ಅಂತ. ಸೊ ಅದಾದಮೇಲೆ ಒಂದಷ್ಟು ವಾಕಿಂಗ್ ಕರ್ಕೊಂಡೋಗಿದ್ರು ಬೀಚ್ ಸೈಡಲ್ಲಿ, ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಆಮೇಲೆ ನನ್ನ ಮಗಳು ಮಣ್ಣಲ್ಲೆಲ್ಲ ಆಟಾಡಿ ಎಂಜಾಯ್ ಮಾಡಿದ್ಲು. ಹಾಗೆ ಒಂದು 6 ಮಂತ್ ಫೋಟೋಶೂಟ್ ಮಾಡಿರಲಿಲ್ಲ. ಸೊ ಹೆಂಗೋ ಬೀಚಿಗೆ ಬಂದಿದ್ದೀವಲ್ಲ, ಒಂದು ಮೆಮೊರಿ ಆಗಿರುತ್ತೆ, ಅವನದು ಫೋಟೋಶೂಟ್ ಮಾಡೋಣ ಅಂದರೆ ನನ್ನ ಮಗಳು ನಂದು ಬರೆದ್ಬಿಟ್ಟು ಫೋಟೋಶೂಟ್ ಮಾಡಿ. ಬಟ್ ಅಲ್ಲಿರೋರೊಬ್ಬರು ಹೇಳಿದ್ರು, ಇಲ್ಲಿ ಪಕ್ಕದಲ್ಲೇ ಒಂದು ಬೀಚ್ ಇದೆ, ಸೊ ಅಲ್ಲೋಗಿ ಟ್ರೈ ಮಾಡಿ ಅಂತ. ಬಟ್ ಅದು ಓಪನ್ ಆಗಿತ್ತು. ನನ್ನ ಮಗಳು ಬೀಚ್ ನೋಡಿದ ತಕ್ಷಣ ಮಣ್ಣಲ್ಲಿ ಮನೆ ಮಾಡ್ಕೊಂಡು ಆಟ ಆಡ್ತಾಯಿದ್ಲು. ಮಕ್ಕಳಿಗೆ ಮಣ್ಣು ನೀರು ಇದ್ಬಿಟ್ರೆ ಅದೇ ಒಂದು ಖುಷಿ ಅವ್ರಿಗೆ. ಅದು ಈ ವ್ಯೂ, ಈ ಬೀಚು, ಈ ಸನ್ಸೆಟ್ಟು, ಮಕ್ಕಳು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ, ಖುಷಿಯಾಗಿತ್ತು. ನೆಕ್ಸ್ಟ್ ಅವ್ರ ಅಪ್ಪ ಬಾ ಡ್ಯಾನ್ಸ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರ ಅಪ್ಪಂಗೆ ಫೇವ್ರೆಟ್ ಅಂದರೆ ಮಗಳೇ. ಅವರಿಬ್ಬರನ್ನ ಈ ಥರ ಆಡೋದು ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ. ಬಟ್ ಆದರೆ ಹಂಗೆ ಡ್ಯಾನ್ಸ್ ಆಡ್ತಾರೆ, ಹಂಗೆ ಇಬ್ಬರು ಜಗಳ ಆಡ್ತಿರ್ತಾರೆ. ನಾನು ನನ್ನ ಮಗನ ಎತ್ಕೊಂಡೇ ಇದ್ದೆ, ಯಾಕಂದರೆ ಅವ್ನು ಕೆಳಗಡೆ ನೀರಲ್ಲಿ ಬಿಟ್ಟರೆ ಹೆದರ್ಕೊತಾ ಇದ್ದ. ಆದರೆ ವೀಲ್ ನೋಡಿದ್ರೆ ಮಾತ್ರ ಸ್ಮೈಲ್ ಮಾಡ್ತಾನೆ. ಇವಾಗಲೇ ಅವ್ರ ಅಪ್ಪ ಮಗಳು ಇಬ್ಬರು ಬರ್ತಾಯಿದ್ದಾರೆ ನೋಡಿ ಹಿಂದೆಗಡೆ. ಫ್ಯಾಮಿಲಿ ಟೈಮು ಅಷ್ಟೇ. ಹಾಗೆ ಒಂದು ಸಿನಿಮ್ಯಾಟಿಕ್ ವಿಡಿಯೋ ತೊಗೊಂಡ್ವಿ. ಒಂದು ಲೈಫಲ್ಲಿ ಒಂದು ಖುಷಿ ಅಂದರೆ ಫ್ಯಾಮಿಲಿ ಒಂದೇ ಅಲ್ವಾ. ಸೊ ಹೆಂಗಿದ್ರೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ತೊಗೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you soon.